ತಾಲೂಕು ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಇಂದು ಅಂಬೇಡ್ಕರ್ ಭವನದಲ್ಲಿ ಮಾನ್ಯ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಕುಂದುಕೊರತೆ ಸಭೆ ಜರುಗಿತು. ನನಗೆ ಮಾಹಿತಿ ಕೊಡದೆ ನನ್ನ ಅಂಗಡಿಯನ್ನು ಅಕ್ರಮವಾಗಿ ಒಡೆದು ಹಾಕಿದ್ದಾರೆ. ಇದರಿಂದಾಗಿ ಲಕ್ಷಾಂತರ ರೂಪಾಯಿಗಳು ನಷ್ಟವಾಗಿದೆ. ಈ ವಿಚಾರವಾಗಿ ಪೊಲೀಸ್ ಇಲಾಖೆಗೂ ದೂರು ನೀಡಿದ್ದೇನೆ ಹಾಗೂ ಬಿಇಒ ಅವರಿಗೂ ಕೂಡ ದೂರು ನೀಡಿದ್ರು ಕೂಡ ನನಗೆ ನ್ಯಾಯ ಸಿಕ್ಕಿಲ್ಲ. ನನಗೆ ಸೂಕ್ತ ನ್ಯಾಯ ಒದಗಿಸಿ ಕೊಡಬೇಕು. ಇಲ್ಲವಾದಲ್ಲಿ ನಾನು ಬಿಇಒ ಅವರ ಮೇಲೆ ಕಾನೂನಾತ್ಮಕವಾಗಿ ದೂರು ದಾಖಲಿಸುವುದಾಗಿ ಒಂದು ಸಭಾಧ್ಯಕ್ಷರಿಗೆ ವಿಜಯ್ ಕುಮಾರ್ ಅವರು ಪಟ್ಟು ಹಿಡಿದ್ರು. ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಹೋಗಿ ಅವರೇ ಓಕೆ ಮಾಡಿದ್ಮೇಲೆ ಮಾತ್ರ ಆಗುತ್ತೆ. ಬೇರೆ ಡಿಪಾರ್ಟ್ಮೆಂಟಿಗೆ ಕೊಟ್ಟು ಈಗ ನಾವು ಬರ್ಕೊಡ್ಲಿಕ್ಕೆ ಆಗಲ್ಲ. ಈಗ ಕಟ್ಟಡ ಕಟ್ಟಬೇಕು ಅಂದರೆ ನಾವು ಬರ್ಕೊಡ್ಬೇಕಾಗತ್ತೆ, NOC ಕೊಡಬೇಕಾಗತ್ತೆ. ಯಾರೋ ಕಾಂಟ್ರಾಕ್ಟ್ ಆಗುತ್ತೆ, ಕಾಂಟ್ರಾಕ್ಟ್ ಆದಾಗ ಅದು ನಮ್ಮ ಹೆಸರಿಗೆ ಬಂದು ಅವ್ರಿಗೆ ಬರ್ಕೊಟ್ಟು ಮಾತ್ರ ಅವರು ಕಾಮಗಾರಿ ಮಾಡಲಿಕ್ಕೆ ಸಾಧ್ಯ. ಸೊ ಇದು ಈ ರೀತಿ ಮಾಡಿದರೆ 100% ಅದು ಅನಧಿಕೃತವಾಗಿ ಮಾತ್ರ ಒಂದು ಎಷ್ಟಿಗೆ ಒಂದಂಗಿ ಅಂಗವಿಕಲರಿಗೆ ಒಂದಂಗಿ ಕೊಡಬೇಕು. ಅವರು ನಾವು ತಹಸೀಲ್ದಾರ್ ಇದರಲ್ಲಿ ಒಂದು ಮಾತನಾಡ್ತೀವಿ. ಚೆಕ್ ಮಾಡ್ತಾರೆ ಸರ್. ತಗೊಳ್ಳೋದು ಬಿಡೋದು ಸೆಕೆಂಡ್ರಿ. ಫಸ್ಟ್ ತಮ್ಮ ಇಲಾಖೆಗೆ ಆಗಿರೋದು ತಾವ್ ಹೆಂಗ್ ಬಿಟ್ಕೊಟ್ಟಿದ್ದೀರಿ ಅನ್ನೋದು ಕೇಳಿದ್ಕೆ ಕಚೇರಿ ವತಿಯಿಂದ ಆಗ್ತಾರೆ. ಇವರು ಯೋಗೇಶ್ವರ್ ಅವರು ಬಂದ ಮೇಲೆ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿ ಅಂತ ಅರ್ಜಿ ಕೊಡ್ತಾರೆ. ಹೆಂಗೆ ನಮಗೆ ಏನು ಒಪಿನಿಯನ್ ಅಂತ ಇದೇ ಕೇಸು ಕೋರ್ಟಲ್ಲಿ ಇದೆ. ಕೋರ್ಟಲ್ಲಿ ಇರ್ಬೇಕಾದ್ರೆ ಹೆಂಗ್ ಹೊಡೆದ್ರು ಅವರು? ಹೆಂಗ್ ಹೊಡೆದ್ರು ಸರ್? ಕೋರ್ಟಲ್ಲಿ ಇದು ಫಾರ್ ಸ್ಟೆಪ್ ಅಂತ ಬರ್ತಾ ಇದೆ, ಫಾರ್ ಸ್ಟೆಪ್ಸ್ ಅಂತ ಬರ್ತಾ ಇದೆ ಕೇಸು 2021 ಇದೆ ಸರ್. ಕೋರ್ಟ್ ಹಾಕಿದೀವಿ, ಎಲ್ಲ ಇದೆ, ದಾಖಲಾತಿಗಳಿದೆ. ಆದ್ರೆ ಯಾವುದೇ ಕ್ರಮ ತಗೋತಾ ಇಲ್ಲ. ನಾವು ನಿಮ್ಮ ವಿರುದ್ಧನೂ ನಾವು ಕೇಸ್ ಇಲ್ಲೇ ಕೊಡ್ತೀವಿ ಸರ್. ಈಗ ಅಂಬೇಡ್ಕರ್ ಭವನ ಹೇಳಿ ಸರ್, ಇವಾಗ AO ಹೆಸರಿಗೆ ರಿಜಿಸ್ಟರ್ ಆಗಿರ್ತದೆ ಈ ಗುರುಭವನ ಸಮಿತಿ. ಅದು ಇವಾಗ ಅನಧಿಕೃತವಾಗಿ ಖಾತೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಏನ್ ಕ್ರಮ ತಗೊಂಡಿದ್ದಾರೆ? ತಮ್ಮ ಇಲಾಖೆಗೆ ಒಂದ್ ಸೆಕೆಂಡ್ ನಾನು ಪೂರ್ತಿ ಕಂಪ್ಲೇಂಟ್ ಮಾಡಿ. ತಮ್ಮ ಇಲಾಖೆಗೆ ಹಲವಾರು ಬಾರಿ ಅರ್ಜಿ ಕೊಟ್ಟಿದ್ದೀನಿ, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮತ್ತೆ ಎಲ್ಲ ಏನೇನು ಇಲಾಖೆ ಬರ್ತದೆ ಎಲ್ಲ ಇಲಾಖೆಗೂ ಕೊಟ್ಟಿದ್ದೀನಿ. ಆದ್ರೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ನಿಮಗೆ ಕ್ರಮ ತಗೊಳ್ಳಿ ಅಂದ್ಬಿಟ್ಟು ಆಯುಕ್ತರು ಡಿ ನಾಗೇಂದ್ರ ಅವರು ಅವ್ರ ಮೇಲೆ ಕ್ರಮ ಕೈಗೊಳ್ಳಿ, ಕೆಲಸದಿಂದ ವಜಾ ಮಾಡಿ ಅಂತ ಕಂಪ್ಲೇಂಟ್ ಬಂದಿದ್ರು. ಯಾಕೆ ಮಾಡಿಲ್ಲ? 1993ರಲ್ಲಿ ತಮಗೆ ಆಗಿದೆ, ನಮ್ಮ ಇಲಾಖೆಗೆ 93ರಲ್ಲಿ ಮಾನ್ಯ ಜಿರಿಗೌಡರು ಪೀರಿಯಡಲ್ಲಿ ನಿಮಗೆ ಆಗಿದೆ ಕಡ್ಡಾಯ. ಆದರೆ 2014ರಲ್ಲಿ ಅನಧಿಕೃತವಾಗಿ ಮಾಡ್ಕೊಂಡಿದ್ದಾರೆ. ಅದು ತಮ್ಮ ಇಲಾಖೆಗೆ ಗಮನ ಬಂದಿದೆಯಾ ಬಂದಿಲ್ವಾ? ಗುರುಭವನಿಗೆ ಅದು ನ್ಯಾಯಾಲಯ ಪ್ರಕರಣ ನನಗೆ ಗೊತ್ತಿದೆ. ಹೈಕೋರ್ಟಲ್ಲಿ ಆಗಿದೆ, ವಾದ ವಿವಾದಗಳಾಗಿದೆ. ಈಗ ಒಂದು ಆದೇಶ ನಮಗೆ ಬಂದಿದೆ. ಏನಂತ ಬಂದಿದೆ ಸರ್? ಏನಂತ ಬಂದಿದೆ? ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಇದರಲ್ಲಿ ಬಳಸ್ಕೊಳ್ಳುವುದು ಬೇಗ ಬಂದಿದೆ. ನೀವು ಹೊರಗಡೆ ಬನ್ನಿ ಅಂತ ಹೇಳ್ತಾರ ಹೈಕೋರ್ಟ್ ಅಲ್ಲಿ. ನೀವು ಇಲಾಖೆಯಿಂದ ಆ ಒಂದು ಸಮಿತಿಯಿಂದ ಹೊರಗಡೆ ಬನ್ನಿ ಅಂತ ಹೇಳಿದಾರ. ಅದು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಮ್ಮಿಂದ ಮಾಹಿತಿಯನ್ನು ತಗೊಂಡಿದ್ದಾರೆ ಡಿಡಿಯಿಂದ. ಅವರು ಈಗ ಕಮಿಷನ್ ಅಲ್ಲಿಂದ ಹಾಕ್ಬೇಕದು. ಅವ್ರು ಅವ್ರಿಗೆ ಅವ್ರು ಹಾಕ್ಬೇಕು. ನಾವು ನಮ್ಮಿಂದ ಏನ್ ಮಾಹಿತಿ ಇದೆ ನಾವು ಕೊಡ್ತಾ ಇದ್ದೀವಿ ಕಾಲ ಕಾಲಕ್ಕೆ. ನೋಡಿ, ಜೇವೈ ಮಂಜುನಾಥ್ ಅಧ್ಯಕ್ಷರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಅಂತ ಇದೆ. ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿದಾರ ತಮ್ಮ ಇಲಾಖೆಯಿಂದ ಕೊಡಿ. ಅವಾಗ ಇಲಾಖೆ ಸಾಮೀಲಾಗಿದ್ದೀರಿ ಅಂತಲೇ ಹೇಳಿದ್ದಾರೆ, ನಾನು ಹೇಳಿಲ್ಲ, ಪತ್ರದಲ್ಲಿದೆ. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ? ಅದೇ ಒಂದು ಜಾಗದಲ್ಲಿ ತಮ್ಮ ಇಲಾಖೆಯಿಂದ ತಮ್ಮ ಒಂದು ಸುಪರ್ತಿಗೆಯಿಂದ ನಾನು ಬಾಡಿಗೆದಾರನಾಗಿ ನಾನು ತಗೊಂಡಿರ್ತೀನಿ ಅಂದಿನ. ತಮ್ಮ ಇಲಾಖೆಗೆ ಗುಂಡಿ ಹೊಡಿತಾರೆ, ನನಗೆ ತೊಂದರೆ ಕೊಡ್ತಾರೆ. ಆದ್ರೂ ತಮ್ಮ ಇಲಾಖೆಗೆ ಕೊಟ್ಟಿದ್ದೀನಿ, ಯಾವುದೇ ಕ್ರಮ ತಗೊಂಡಿಲ್ಲ. ಈಗ ನಮ್ಮ ಹಂತದಲ್ಲಿ ಏನ್ ಬರ್ತದೆ ಮೇಲಧಿಕಾರಿಗೆ ಎಲ್ಲಿ ಒತ್ತು ಹಾಕಿದ್ದೀನಿ? ನಾನು ಮಾಹಿತಿ ನಾನು ತಗೊಂಡಿದ್ದೀನಿ ಎಲ್ಲಾನು, ಪ್ರತಿಯೊಂದನ್ನು. ತಮ್ಮ ಇಲಾಖೆ ಸಾಮೀಲಾಗಿ ನನಗೆ ದ್ರೋಹ ಮಾಡಿದ್ದೀನಿ ಅಂತೆಲ್ಲ DYSP ಅವರಿಗೆ ಮತ್ತೆ ಸಬ್ ಇನ್ಸ್ಪೆಕ್ಟರ್ಗೆ ಅರ್ಜಿ ಕೊಟ್ಟಿದ್ದೀನಿ. ಆದ್ರೆ SC/ST ಕಾಯ್ದೆ ಪ್ರಕಾರ ಅವರು ಕೇಸ್ ಮಾಡಿಲ್ಲ. ಆಯ್ತು, ನಿಯಮ SC/ST ಕಾಯ್ದೆ ಪ್ರಕಾರ ಸೆಕ್ಷನ್ 3/1F ನಲ್ಲಿ ಹೇಳುತ್ತೆ, ವ್ಯಕ್ತಿಗೆ ಇಚ್ಛೆಗೆ ವಿರುದ್ಧವಾಗಿ ವ್ಯಕ್ತಿಗೆ ಒಪ್ಪಿಗೆ ಇಲ್ಲದೆ ಅವ್ರಿಗೇನಾದ್ರು ಇದು ಮಾಡ್ತಾರೆ ಕೇಸ್ ಮಾಡ್ಬೇಕು ಅಂತ ಇದೆ. ಅದನ್ನು ಮಾಡಿಲ್ಲ. ಮೊನ್ನೆ DYSP ಕೊಟ್ಟಿದ್ದೀನಿ, ಅವರು ಮುಂದೆ ತಗೊಂಡಿಲ್ಲ. ತಮ್ಮ ಇಲಾಖೆಯಲ್ಲಿ ಆದ್ರೂ ಕೇಳಿದ್ದೀನಿ. ಆದ್ರೂ 27 ಜನ ಶಿಕ್ಷಕರು
ಬೀಗ ಅಂಗಡಿ ಸೆಟ್ರಿನ್ ಬೀಗ ಹೊಡೆದು ಕಳ್ಳತನ ಮಾಡಿದ್ದಾರೆ ಶಿಕ್ಷಕರು. ಆದ್ರೆ ಕೇಸ್ ಕೊಟ್ಟಿದ್ದೀನಿ. ಆದ್ರೆ ತಮ್ಮ ಇಲಾಖೆಯಿಂದ ಯಾವುದೇ ರೀತಿ ಏನಾದ್ರು ಬಂದಿದೆ ಅಂತ ಕೇಳಿದ್ರೆ ಅವರು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಕೊಟ್ಟಿಲ್ಲ ಅಂತ? ನಾನೇ ಕೊಟ್ಟಿದ್ದೀನಿ, ದಾಖಲಾತಿ ಇದೆ. ಯಾಕೆ ಕ್ರಮ ತಗೊಂಡಿಲ್ಲ? ಈಗ ನನಗೆ ಅಂಬೇಡ್ಕರ್ ಭವನ ಬೇಕು ಅಂದ್ರೆ ಒಂದು ಕಾನೂನು, ನಿಮಗಾದ್ರು ಒಂದು ಕಾನೂನಾ ಹೇಳಿ? ಆಯ್ತು, ನಿಯಮಾನುಸಾರ ಏನಿದೆ ನೋಡು. ಇಲ್ದಲೆ ಅವರೇ ನಾವು ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡ್ತೀವಿ. ಇಲ್ಲೇ FIR ಮಾಡ್ಲಿಕ್ಕೆ ಈಗ ಆಲ್ರೆಡಿ ನೀವು ಅರ್ಜಿ ಕೊಟ್ಟಿದ್ದೀರಾ. ಈಗ ಅರ್ಜಿ ಕೊಟ್ಟಿದ್ದೀರಾ, ಯಾರಿಗೆ ಕೊಟ್ಟಿದ್ದೀರಾ? FIR ಆಗಿದೆ. FIR ಆದ್ಮೇಲೆ ವರದಿ ಬರ್ಬೇಕು ತಾನೆ ನಮ್ಗೆ, ವರದಿ ಬರ್ಬೇಕು ತಾನೆ, ಎನ್ಕ್ವೈರಿ ಆಗಿರೋ ವರದಿ ಬರ್ಬೇಕು. ಸರ್ ತಮ್ಮ ಇಲಾಖೆಯಿಂದ ಯಾಕೆ ಸರ್ ಕೊಟ್ಟಿಲ್ಲ? ಎಷ್ಟು ದಿವಸ ಬೇಕು ಸರ್ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ? ತಾವು ಯಾಕೆ ಇಲಾಖೆಗೆ ಯಾಕೆ ಗಮನಕ್ಕೆ ತಂದಿಲ್ಲ ಸರ್? 27 ಜನ ಶಿಕ್ಷಕರ ವಿರುದ್ಧ ಕಳ್ಳತನ ಕೇಸು ನಾನು ಆರೋಪ ಮಾಡಿದ್ದೀನಿ. ಯಾಕೆ ಇಲಾಖೆಗೆ ತಂದಿಲ್ಲ ತಾವು? ಯಾಕೆ ಎಷ್ಟು ದಿವಸ? ಅದು ಸಾಮಾನ್ಯ ಕೇಸಲ್ಲ, ಕಳ್ಳತನ ಕೇಸು. ನೋಡಿ ಆರ್ಟಿಕಲ್ ನಮಗೆ ಸೆಕ್ಷನ್ ಹೇಳುತ್ತೆ ಇದು ಇಚ್ಛೆಗೆ ವಿರುದ್ಧವಾಗಿ ಅಂತ ಹೇಳುತ್ತೆ. ಅದನ್ನ ಯಾಕೆ ನೀವು ಉಲ್ಲೇಖ ಮಾಡಿಲ್ಲ? ನಾನೊಬ್ಬ ದಲಿತ ಎಂಬ ಕಾರಣಕ್ಕೆ ಅವ್ರು ಬೆದರಿಕೆ ಹಾಕಿರೋದು ನಿಮಗೆ ಹೇಳಿದ್ದೀನಿ. ತಾವೇ ಮುಂದೆ ನಿಂತ್ಕೊಂಡು ಹೊಡಿಬೇಕಾದ್ರೆ ತಾವೇ ಮುಂದೆ ಇದ್ದೀರಿ. ನನ್ನ ಹತ್ರ ಫೋಟೋಸ್ ಇದೆ, ಫೋಟೋಸ್ ಕೊಡ್ತೀನಿ ಸರ್. ಫೋಟೋಸ್ ಇದೆ. ನಿಮಗೆ ಸಿವಿಲ್ ಡಿಸ್ಟ್ರಿಬ್ಯೂಟ್ ಅಲ್ಲಿ ತಮಗೆ ಬರ್ಲಿಕ್ಕೆ ಏನಾದ್ರು ಅವಕಾಶ ಇದೆಯಾ? ಹೈಕೋರ್ಟ್ ಡಿಸಿಷನ್ ಇದೆಯಾ? ಮುನ್ನೆಚ್ಚರಿಕೆ ವಹಿಸಿರೋದು ತಮ್ಮ ಇಲಾಖೆಯ ಅಂಗಡಿ ಖಾಲಿ ಮಾಡಿ ಅಂತ ನನಗೆ ಫೋರ್ಸ್ ಮಾಡಿರೋದು ನನ್ನ ಆಡಿಯೋ ಇದೆ. ಮಾಡಿದ್ದಾರೆ. ಅದೇ ಡೈರೆಕ್ಟ್ ಆಗಿ ಡಿವೈಸ್ ಬೇಕು. ಲಾಸ್ಟ್ ಕಳೆದ ಬಾರಿ ಹೇಳಿದ್ದೆ. ತಾವೇನು ಸರ್ ಕ್ರಮ ತಗೊಂಡಿದ್ರೆ? ಇನ್ವೆಸ್ಟಿಗೇಷನ್ ಎಷ್ಟು ವರ್ಷ ಬೇಕು? ಇವಾಗ ತಮ್ಮ ಇಲಾಖೆಯಿಂದಲೇ ಯಾವುದೇ ಪ್ರೋಸೆಸ್ ಆಗಿಲ್ಲ. ಅಪೀಲ್ ಫಾರ್ ಫಿಟ್ ಕೇಸ್ ಅಂತ ಇದೆ. ಅವ್ರ ವಿರುದ್ಧ ಯಾವುದೇ ನೋಡಿ, ನಿಮ್ಮ ಇಲಾಖೆಯಿಂದಲೇ ನಿಮ್ಮ ಹಿಂದಿನ BEO ಯೋಗೇಶ್ ರವರು, ಹಿಂದಿನ BEO ಸುರೇಶ್ ರವರು ಹೇಳಿದ್ದಾರೆ ಇದು ನ್ಯಾಯಾಲಯದ ಹಂತದಲ್ಲಿರೋದ್ರಿಂದ ನ್ಯಾಯಾಲಯದಲ್ಲೂ ಅಂಗಡಿ ಮಳಿಗೆ ಇದೆ ಅಂತ ಯಾವುದೇ ವಿಚಾರ ಪ್ರಸ್ತಾಪಿಸಿರಲಿಲ್ಲ ಅಂತ ಹೇಳಿದ್ದಾರೆ. ಅದು ಮಾಡ್ತಾ ಇರ್ತಕ್ಕಂಥ ಫೇಕ್ ಡಾಕ್ಯುಮೆಂಟ್ಸ್. ಮತ್ತೆ ಯಾರೋ ಮುನ್ಸಿಪಾಲಿಟಿ ಯಾರು ಬಂದಿದ್ದಾರೆ ಸರ್, ಅವರೇ ಫೇಕ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ದಾರೆ ಅಂತ ಅವರು ಕೊಟ್ಟಿದ್ದಾರೆ. ತಮ್ಮ ಇಲಾಖೆಯಿಂದ ಯಾವ್ದಾದ್ರು ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ ಕೇಳಿದೀವಿ. ಅದನ್ನು ತಮ್ಮ ಇಲಾಖೆಯಿಂದ ಯಾವುದೇ ಕೊಟ್ಟಿಲ್ಲ ಅಂತ ಹೇಳಿದಿರಿ. ಇವಾಗ ಅವ್ರ ವಿರುದ್ಧ ಏನ್ ತಗೊಂಡಿರಿ ಸರ್? ಎಲ್ಲ ಕೊಟ್ಟಿದ್ದೀನಿ ಸರ್. ಆಲ್ರೆಡಿ 2021ರಿಂದಲೂ ಇದು ಫಾಲೋಅಪ್ ಇದೆ. ನಾನು ಅಂಬೇಡ್ಕರ್ ಭವನ ಬೇಕು ಅಂತ 2012ರಿಂದಲೂ ಕೇಳ್ತಾ ಇದ್ದೀನಿ. ಅದೇನಹಳ್ಳಿನಲ್ಲಿ ಈ ಸ್ಕೂಲ್ ಇದನ್ನು ಅದಾಗಲ್ಲ ಸರ್, ಅದಾಗಲ್ಲ ತಾನೆ. ಅದಾಗಲ್ಲ ಅಂತ ತಮ್ಮ ಇಲಾಖೆಯಲ್ಲಿ ಯೋಗೇಶ್ ಸರ್ ಆಗಲ್ಲ ಅಂದ್ಬಿಟ್ಟು ನನಗೆ ಲೆಟರ್ ಕೊಟ್ಟಿದ್ದಾರೆ. ಅವಾಗ ನೋಡಿ ಇವಾಗ ಇದ್ರ ವಿರುದ್ಧ ಏನ್ ಕ್ರಮ